ಇವರಿಬ್ಬರಿಗೆ ಎರಡೂ ಕುಟುಂಬಗಳು ಸೇರಿ ಹೆಣ್ಣೋಡೋ ಶಾಸ್ತ್ರ ಮಾಡತ್ತೀವಿ. ಅದಾದ್ಮ್ಯಾಲ ಹಿಂದೆನೆ ನಿಶ್ಚಿತಾರ್ಥದ ಏರ್ಪಾಡು, ನಿಶ್ಚಿತಾರ್ಥ ಆದ್ಮ್ಯಾಲ ಮದುವೆ ಏರ್ಪಾಡು ಎಲ್ಲ ನೀನ ನೋಡ್ಕೋಬೇಕು. ನೀನಂದ್ರೆ ನಂಗೆ ಪ್ರಾಣ. ನಾನು ಬದುಕಿದ್ರೆ ನಿನ್ ಜೊತೆನೆ ಬದುಕಬೇಕು. ನನಗೆ ಮದುವೆ ಅಂತ ಆದ್ರೆ ಅದು ನಿನ್ ಜೊತೆನೆ ಆಗ್ಬೇಕು. ನೀನೇ ನನ್ನ ಹೆಂಡತಿ. ಯಾರು? ಗೀತಾ, ಅಮ್ಮ. ನೀನೇನಾ? ಹೌದಮ್ಮ. ಸರಿ ಸರಿ, ನಾನು ಬೇರೆ ಬಾತ್ರೂಮ್ಗೆ ಹೋಗ್ತೀನಿ ಬಿಡು. ಅಮ್ಮ ಹಂಗ್ ಮಾಡ್ತಾಳೆ ಅಂತ ಅನ್ಕೊಂಡಿರಲಿಲ್ಲ ಕಣ. ಹೌದು, ನಾನು ಅಷ್ಟೇ. ಅವಳು ಟೈಮ್ ಚೆನ್ನಾಗಿದ್ದಕ್ಕೆ ಏನೂ ಆಗಿಲ್ಲ. ಇಲ್ಲ ಅಂದ್ರೆ ಲವ್ ನೋಡೋ ಇಲ್ಲಿ, ಯಾವಾಗ್ಲೂ ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ದ ಇವನು ನೆಲ ಕುಸ್ದೋದಂಗೆ ಮಲ್ಕೊಂಡಿದ್ದಾನೆ. ಕೇಳಲ್ವಾ ನೀನು? ಏನೋ ಕೇಳ್ಬೇಕು? ನಾನು ಅವತ್ತಿಂದ ಬಡ್ಕೊಂತಾನೆ ಇದ್ದೆ. ನನ್ನ ಮಾತು ಕೇಳಿದ್ರ ನೀವು? ನಾನೇನೋ ಒಲಿಂಪಿಕಲ್ ಕಪ್ ಗೆದ್ದಿರೋ ಅಂತಾರ ಆ ಕಪ್ಪು ನಿಮ್ಗೂ ಬೇಕು ಅಂತ. ನಾವು ಲವ್ ಮ್ಯಾರೇಜ್ ಮಾಡ್ಕೊಳ್ತೀವಿ ಅಂತ ಓ ಅಂತ ಹಠ ಮಾಡಿದ್ರಿ. ಆ ಅಕ್ಕ ತಂಗಿರಿಬ್ರಿಂದನೂ ನೀವು ಬಿದ್ರಿ. ಈಗ ಏನಾಯ್ತು? ಹಿಂಗಾಗತ್ತೆ ಅಂತ ಯಾವತ್ತೋ ಗೊತ್ತಿತ್ತು ನನಗೆ. ದೊಡ್ಡೋ ನಾನು ಹೇಳ್ದಾಗ ಮಾತು ಕೇಳ್ಬೇಕಿತ್ತಾನೆ. ಇಂಥ ದಿನ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಅಣ್ಣ, ಏನ್ ಹೇಳ್ತಾ ಇದ್ಯೋ ನೀನು? ಮೊದ್ಲೇ ಅವ್ನು ನೋವಲ್ಲಿದ್ದಾನೆ, ಸಮಾಧಾನ ಮಾಡೋದ್ ಬಿಟ್ಟು ಏನೇನೋ ಮಾತಾಡ್ತಾ ಇದ್ಯಲ್ಲೋ ನೀನು. ಲೇ, ನಾನು ಹೇಳೋದು ಅದೇ ಕಣ. ಅಪ್ಪಿ ತಪ್ಪಿ ಆ ಹುಡುಗಿ ಇವ್ನ ಒಪ್ಕೊಂಡು ಮದುವೆ ಮಾಡ್ಕೊಂಡಿದ್ರೆ ಈಗ ನಮ್ಮ ಅಮ್ಮನ ಕೈಯಲ್ಲಿ ನಿಮ್ಮ ಅತ್ತಿಗೆ ಸಿಕ್ಕಾಕೊಂಡಂಗೆ ಅವಳು ಸಿಕ್ಕಾಕೊಂತಿದ್ಲು. ಆ ಹುಡುಗಿ ಇವನಿಗೆ ಸಿಗದೆ ಇರೋದು ಇವನ್ ದುರದೃಷ್ಟ ಅಂತ ಇವ್ನು ಅನ್ಕೊಳ್ತಾ ಇದ್ದಾನಾದ್ರೆ ಒಂದ್ ತರದಲ್ಲಿ ಆ ಹುಡುಗಿ ಅದೃಷ್ಟ. ಹೋಗ್ಲಿ ಬಿಡ, ಇವನ್ ಪ್ರೀತಿಸ್ದ ಹುಡುಗಿ ಚೆನ್ನಾಗಿರ್ಬೇಕು ಅಂತ ಇವ್ನು ಅನ್ಕೊಂತಿದ್ರೆ ಆ ಹುಡುಗಿನ ಹಂಗೆ ಬಿಟ್ಬಿಡ್ಬೇಕು. ಅದನ್ನ ತಿಳ್ಕೊಂಡು ನೆಮ್ಮದಿಯಾಗಿರೋ. ನಾನು ಹೇಳ್ತಿರೋದು ಅವನೊಬ್ಬನ್ಗೆ ಅಲ್ಲ, ನಿನಗೂನು. ಅಣ್ಣ, ಇವಾಗ ನನ್ನ ವಿಷಯ ಬಿಟ್ಟಾಕಣ. ಇವಾಗ ನನ್ಗಂತ ಪ್ರಾಬ್ಲಮ್ ಏನಿಲ್ಲ. ಇವಾಗ ಪ್ರಾಬ್ಲಮ್ ಅಲ್ಲಿರೋದು ಇವನೇ. ಇವನಿಗೊಂದು 4 ಒಳ್ಳೆ ಮಾತು ಹೇಳೋಣ. ಲೈ, ಇಷ್ಟೊತ್ತು ನಾನು ಹೇಳಿದ್ ನಿಮ್ ತಲೆಗೆ ಹೋಗ್ಲಿಲ್ವಾ? ಬಿಟ್ಬಿಟ್ರು ಅಂತ ಇದ್ದೀನಿ. ಅದೇ ನಾನು ನಿಮ್ಗೆ ಹೇಳೋ ಕಿವಿ ಮಾತು. ಗೋವಿಂದೋ ಎದಳ. ಅಣ್ಣ, ಸುಮ್ಮನೆ ನನ್ನ ಬಿಟ್ಟು ಹೋಗೋಣ. ಏನೋ ಬಿಟ್ಟೋಗ್ಬೇಕು? ನಿಂಗೇನಾದ್ರು ಮೆಂಟ್ಲಾ? ನಾವೇನು, ನಮ್ಮ ಪ್ರಪಂಚ ಯಾವುದು, ನಮ್ಮ ಪ್ರಪಂಚದಲ್ಲಿ ರೂಲ್ಸ್ ಯಾವುದು ಅಂತ ನಿನಗೆ ಗೊತ್ತು? ಇಲ್ಲಿ ಎಲ್ಲಾನು ದುಡ್ಡಿಂದನೇ ಇರೋದು. ಇಲ್ಲಿರೋದು ಮಾತೃವಾಕ್ಯ ಪರಿಪಾಲನೆ. ಎಲ್ಲ ಅಮ್ಮನೇ ನೋಡ್ಕೊಳ್ಳೋದು. ಅಪ್ಪಂಗೆ ವಾಯ್ಸೇ ಹೇಳ್ದಾರಂಗಾಗಿದೆ. ನೋಡ್ತಿದ್ಯಲ್ಲ ನೀನ್ ಮದ್ವೆಗೆ ಒಪ್ಕೊಂಡಿದ ತಕ್ಷಣ ಅವ್ರು ಎಷ್ಟು ಸಮಾಧಾನ ಆದ್ರು ಅಂತ. ಇನ್ನು ಮಾಡಕ್ಕೇನೂ ಇಲ್ಲ. ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಂಡು ಅಮ್ಮ ತೋರ್ಸಿರೋ ಹುಡುಗಿಗೆ ನೀನ್ ತಾಳಿ ಕಟ್ಬಿಟ್ಟು ನೀನ್ ಹೇಳ್ದಂಗೆ ಮಾಡ್ತೀನಿ ಅಂತ ನೀನು ನೆಮ್ಮದಿಯಾಗಿರೋ. ಅಮ್ಮ ತೋರ್ಸಿರೋ ಹುಡುಗಿ ಆದ್ರೆ ನಿಮ್ ಅದಕ್ಕೆ ಅನ್ಭವಿಸ್ತಿರೋದನ್ನ ಅನ್ಭವಿಸ್ಬೇಕಾಗಿರಲ್ಲ.
ಕನಿಷ್ಠ ನೀನಾದ್ರೂ ಸುಖವಾಗಿರ್ತೀಯ ಅಂತ ಹೇಳ್ತಾ ಏ ಇದ್ದೀನಿ. ನೀನ್ ಸ್ವಲ್ಪ ಸುಮ್ನಿರೋಣ. ಏ ಗೋವಿಂದ ಹೇಳು 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 ಅಂತ ಹೇಳ್ದೆ ತಾನೆ. ನೋಡು, ಪೂರ್ವಿಗೆ ಸಂಬಂಧ ನೋಡ್ಬೇಕಾದ್ರೆ ನಾನ್ ಬೇಜಾರ್ ಮಾಡ್ಕೊಂಡಿದ್ದಕ್ಕೆ ಏನಂದೆ, ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಅಂತ ಅಂದೆ. ನಿನಗಾಗೋವರೆಗೂ ಆ ನೋವು ಗೊತ್ತಾಗಲ್ಲ ಅಂತ ನಾನು ಹೇಳ್ದೆ. ಆ ಥರ ಸಂದರ್ಭ ಬಂದ್ರೆ ನಾನು ಧೈರ್ಯವಾಗಿರ್ತೀನಿ ಅಂತ ನೀನು ಹೇಳ್ದೆ. ಇವಾಗ ಏನ್ ಮಾಡ್ತಾ ಇದ್ಯಾ ನೀನು? ನಿಜಾನೇ ಕಣ. ಯಾರಿಗೆ ಆಗ್ಲಿ ಅವ್ರಿಗೆ ಅನುಭವ ಆಗೋ ತನಕ ನೋವು ಗೊತ್ತಾಗಲ್ವಂತೆ. ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಏಯ್ ಏಯ್ ಏನೋ ಇದು? ನಿನ್ನ ಈ ತರ ನೋಡೋದಕ್ಕೆ ನಂಗೆ ಬೇಜಾರಾಗ್ತಾ ಇದೆ. ಈ ತರ ಹತ್ಕೊಂಡ್ ಕೂತ್ಕೋಬಾರ್ದು. ನೋಡು, ನಿನ್ ಗೀತನ್ ಜೊತೆ ಬದುಕ್ಬೇಕು ಅನ್ಕೊಂಡ್ರೆ ಅವಳನ್ನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ತಾಳಿ ಕಟ್ಟಿ ಕರ್ಕೊಂಬಾ. ಅದನ್ ಬಿಟ್ಟು ಈ ತರ ಅಳ್ತಾ ಕೂರ್ಬೇಡ. ಅಂತ ಕೆಲ್ಸ ಎಲ್ಲ ನಾನು ಮಾಡಲ್ಲ ಕಣ. ಇನ್ನೇನ್ ಮಾಡ್ತೀಯಾ? ಆ ಹುಡುಗಿ ಒಪ್ಕೊಳ್ಳಿಲ್ವಲ್ಲ. ಗೀತಾ ನಿಜವಾಗ್ಲು ನನ್ ಜೊತೆ ಮದ್ವೆಗೆ ಒಪ್ಕೊಂಡ್ರು ನಾನ್ ಮಾತ್ರ ಆ ತರ ಕಳ್ಳಂತರ ಓಡಿಸ್ಕೊಂಡು ಹೋಗಿ ಮದ್ವೆ ಆಗಲ್ಲ. ಅದೇನೋ, ಅವಳು ಒಪ್ಕೊಂಡ್ರು ಕೂಡ ನೀನ್ ಹೋಗಿ ಮದ್ವೆ ಆಗಲ್ವಾ? ಮಾಡ್ಕೊಳಲ್ಲ. ಅಷ್ಟಕ್ಕೂ ಗೀತಾ ಪರಿಚಯ ಆಗಿದ್ದಕ್ಕೇನೆ ಅಪ್ಪ ಅಮ್ಮಂದ್ರ ಬೆಲೆ ಗೊತ್ತಾಗಿದ್ದು ನಂಗೆ. ಆ ಹುಡುಗಿ ಅವ್ರ ಅಪ್ಪ ಅಮ್ಮನ ಹೆಂಗ್ ನೋಡ್ಕೋತಾಳೆ ಅಂತ ಗೊತ್ತಾ? ಚಿಕ್ಕ ಮಕ್ಕಳನ್ನ ನೋಡ್ಕೊಂಡು ಹಂಗ್ ನೋಡ್ಕೋತಾಳೆ. ನಿಜನೇ ಅಲ್ವೇನೋ? ನಮ್ಮನ್ನ ಹೆತ್ತು ಬೆಳೆಸಿ ಇಷ್ಟೆಲ್ಲ ಮಾಡಿರೋರ್ಗೆ ಪಾಪ ಕೆಲವು ಆಸೆಗಳಿರುತ್ತೆ. ನಮ್ಗೆ ಬೇರೆ ಆಸೆಗಳಿರುತ್ತೆ, ಇಷ್ಟಗಳಿರುತ್ತೆ. ನಾವೇನಾದ್ರೂ ಬೇಕು ಅಂತ ಅನ್ಕೊಂಡ್ರೆ ಹೆಂಗೆಲ್ಲ ಹಠ ಮಾಡಿ ನಾವು ದೊಡ್ಡವ್ರನ್ನ ಕೇಳಿ ಕೊಡಿಸ್ಕೋತೀವೋ ಆ ಥರ ಮಾಡೋದಿಲ್ಲ ಅನ್ನೋದು ಬಿಟ್ರೆ, ಅವ್ರಿಗೆ ನೋವು ಕೊಟ್ಟು ನಮ್ಗೆ ಇಷ್ಟ ಆದವ್ರನ್ನ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ರೆ ಅವ್ರಿಗೆ ಹಿಂಗಾಗಲ್ಲ ಹೇಳು. ನಿಜಾನೇ, ಅಮ್ಮ ದುಡ್ಡು ದುಡ್ಡು ಅಂತ ಒದ್ದಾಡ್ತಾಳೆ. ಜನಗಳಿಗೆ ಸಾಲ ಅಂತ ಕೊಟ್ಟು ಬಡ್ಡಿ ತಗೊಂಡು ಸಂಪಾದಿಸ್ತಾ ಇದ್ದಾಳೆ. ನಾನಿಲ್ಲ ಅನ್ನಲ್ಲ. ಅಮ್ಮ ದುಡ್ಡಿನ ಪಿಶಾಚಿನೇ ಇರ್ಬೋದು, ಕೆಲವೊಂದು ವಿಷಯದಲ್ಲಿ ಕಠಿಣವಾಗಿರ್ಬೋದು. ಆದ್ರೆ ಏನೇ ಮಾಡಿದ್ರು ಅವಳು ನಮ್ಮ ಹೆತ್ತ ತಾಯಿ ಅಲ್ವಾ ಅಣ್ಣ? ಅವರಿಗೆ ಎಷ್ಟು ನೋವಾಗಿರೋದಕ್ಕೆ ವಿಷ ಕುಡಿದು ಸಾಯೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅದಕ್ಕೆ ಅಲ್ವಾ ನಾನು ಅವತ್ತು ಒಪ್ಕೊಂಡಿದ್ದು. ಅವತ್ತು ಅಮ್ಮಂಗೋಸ್ಕರ ನಾನು ಹೂ ಅಂದಿದ್ದೆ ಹೊರತು ಇವಾಗ ಗೀತಾ ಇಲ್ದಂಗೆ ಹೆಂಗ್ ಬದುಕೋದು ಗೊತ್ತಾಗ್ತಾ ಇಲ್ಲ. ಗೀತಾ ಇಲ್ದೇ ಇರೋ ಜೀವನನ ನನ್ನ ಕೈಲಿ ಊಹಿಸ್ಕೊಳಕ್ಕೂ ಆಗ್ತಾ ಇಲ್ಲ. ಇಲ್ಲಿ ನೋಡು, ನೀನ್ ಹೇಳೋದೆಲ್ಲ ಚೆನ್ನಾಗೇ ಇದೆ. ಆದ್ರೆ ಅಮ್ಮನೂ ಬೇಕು ಬೊಂಬೆನೂ ಬೇಕು ಅಂದ್ರೆ ಆಗಲ್ಲ. ಇಬ್ರಲ್ಲಿ ಯಾರು ಬೇಕು ಅಂತ ಡಿಸೈಡ್ ಆಗು. ಅಮ್ಮನ ಗೀತಾನ? ಗೀತಾನೂ ಬೇಕು, ಅಮ್ಮನೂ ಬೇಕು. ಏ ಇದೆಲ್ಲ ಆಗೋ ಕೆಲ್ಸನಾ? ನಿನಗೆ ಹೆಣ್ಣು ತೋರ್ಸಕ್ ಬೇರೆ ರೆಡಿ ಆಗಿದ್ದಾರೆ ಕಣೋ. ನೀನಿವಾಗ ಇದರಿಂದ ತಪ್ಪಿಸ್ಕೊಳಕ್ಕೆ ಆಗಲ್ಲ ಕಣೋ. ನೀನಿವಾಗ ಸ್ಟ್ರಾಂಗ್ ಆಗಿ ಏನಾದ್ರು ಡಿಸಿಷನ್ ತಗೋಬೇಕು ಕಣೋ. ನಾನು ನಿರ್ಧಾರ ತಗೊಂಡಾಗಿದೆ ಕಣೋ. ಬದುಕಿದ್ರೆ ಗೀತನ್ ಜೊತೆನೆ ಬದುಕಿರ್ತೀನಿ. ಆದ್ರೆ ಅಮ್ಮನ ಮನ್ಸಿಗೆ ನೋವಾಗಬಾರ್ದು. ಮೊದಲು ಗೀತಾ ಮದ್ವೆಗೆ ಒಪ್ಕೊಂಡ್ರೆ ಅಮ್ಮನ್ ಹೆಂಗಾರು ಕೇಳ್ಕೊಂಡು ಬೇಡ್ಕೊಂಡು ಯಾವುದೋ ಒಂದು ರೀತಿನಲ್ಲಿ ಅಮ್ಮನ್ನ ಒಪ್ಪಿಸ್ತೀನಿ. ಆದ್ರೆ ಹೆಂಗಾದ್ರೂ ಅಮ್ಮ ತಗೊಂಬಂದಿರೋ ಸಂಬಂಧನ ಮುರಿಬೇಕು, ಅಮ್ಮನ್ನ ಒಪ್ಪಿಸ್ಬೇಕು, ಗೀತನ್ನ ಮದ್ವೆ ಆಗ್ಬೇಕು. ಇದು ವರ್ಕೌಟ್ ಆಗಲ್ಲ ಬಿಡು. ಪ್ರೀತಿಲ್ ಬಿದ್ದು ಹಾಡುಗಳನ್ನ ಆಡ್ತಿದ್ದೆ, ಈಗ ಅಳ್ತಾ ಕೂತಿದೀಯಾ. ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ನೋಡೋಣ ಅಣ್ಣ, ನಾನು ಎಲ್ಲದಕ್ಕೂ ಧೈರ್ಯವಾಗೇ ಇರ್ತೀನಿ. ಆದ್ರೆ ಗೀತಾ ದೂರ ಆಗ್ತಾ ಇದ್ದಾಳಲ್ಲ ಅನ್ನೋ ಭಯದಲ್ಲಿ ಸ್ವಲ್ಪ ಹೆದರ್ಕೊಂಡೆ ಅನ್ನೋದು ಸತ್ಯನೇ. ಆದ್ರೆ ಅದಕ್ಕೆ ಅಂತ ಗೀತನ ಬಿಡಲ್ಲ ಅಣ್ಣ. ಏನೋ ಒಂದ್ ಮಾಡ್ಬೇಕು, ಹೆಂಗಾದ್ರೂ ಗೀತನ ಒಪ್ಪಿಸ್ಲೇಬೇಕು. ನೀನ್ ಕೇಳಲ್ವೋ? ಮಾಡು. ಏನ್ ಮಾಡ್ತೀಯೋ ನಾನು ನೋಡ್ತೀನಿ. ಗೀತಾ,
ಏ ಗೀತಾ, ಹಾ ಅಮ್ಮ. ತಗಮ್ಮ ಕಾಫಿ. ಗೀತಾ, ಏನಾಯ್ತಮ್ಮ? ಯಾಕೊಂಥರ ಇದೆಯಾ? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಮ್ಮ, ಏನೋ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ನಿನ್ ಹೆತ್ತ ತಾಯಿ ಅಮ್ಮ, ನೀನ್ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಥವಾ ಬೇರೆ ಚಿಂತೆಯಲ್ಲಿ ಮುಳುಗಿದ್ಯಾ ಅಂತ ನನಗ್ ಗೊತ್ತಾಗ್ಬಿಡುತ್ತೆ. ಯಾವ ಹೆತ್ತ ತಾಯಿ ಆದ್ರೂ ಮಗಳು ನೋವಲ್ಲಿದ್ದಾಳೆ ಅಂತ ಗೊತ್ತಾಗತ್ತೆ ಹೊರತು ಆ ನೋವೇನು ಅಂತ ತಿಳ್ಕೊಳ್ಳೋದು ಕಷ್ಟನೇ. ನಿನ್ ಮನ್ಸಲ್ಲಿರೋ ನೋವನ್ನ ನೀನೇ ಹೇಳ್ಬೇಕು. ದೊಡ್ಡೋರು ನಿನ್ ನೋವನ್ನ ದೂರ ಮಾಡ್ಬೋದೇ ಹೊರತು ನೀನ್ ಹೇಳ್ತಿರೋದು ನಿಜಾನ ಸುಳ್ಳ ಅಂತ ನಿನಗೆ ಗೊತ್ತಾಗ್ಬೇಕು. ಹೇಳು, ಅಮ್ಮನ ಹತ್ರ ಅಲ್ದೆ ಇನ್ಯಾರತ್ರ ಹೇಳ್ತೀಯ? ಅಮ್ಮ, ನೀನು ತುಂಬಾ ಜಾಸ್ತಿ ಯೋಚನೆ ಮಾಡ್ತಿದ್ಯಾ. ಹಾಗೆಲ್ಲ ಏನಿಲ್ಲ ಅಮ್ಮ, ಜಸ್ಟು ಕೆಲ್ಸದ ಟೆನ್ಷನ್ ಅಷ್ಟೇ, ಬಿಟ್ಟಾಕು. ನೀನೇನೋ ನನಗ್ ನೋವಾಗುತ್ತೆ ಅಂತ ನನ್ನ ಹತ್ರ ಮುಚ್ಚಿಡಕ್ ನೋಡ್ತಿದ್ಯಾ, ಆದ್ರೆ ಇದು ನಿಜ ಅಲ್ಲ ಅಂತ ನನಗ್ ಗೊತ್ತು. ಮಾತಾಡು ಗೀತಾ. ನಾನು ಹೇಳೋದು ನಮ್ದೇ ಇರುವಾಗ ಇನ್ನೇನ್ ಹೇಳಮ್ಮ? ನೀನ್ ಯಾವಾಗ್ಲೂ ಹೇಗಿರ್ತೀಯ, ನಿನ್ನೆಯಿಂದ ಹೇಗಿದೀಯ ಅಂತ ಎಲ್ಲಾನು ನಾನು ಗಮನಿಸ್ತಾ ಇದ್ದೀನಿ. ಕನಿಷ್ಠ ತಿಂಡಿ ಆದ್ರೂ ಸರಿಯಾಗಿ ತಿಂದ್ಯಾ ನೀನು? ಇವಾಗ್ಲೂ ನೋಡು, ಯಾವತ್ತು ಸ್ನಾನ ಮಾಡಿ ಬಂದ ತಕ್ಷಣ ನೀನ್ ಕನ್ನಡಿ ಮುಂದೆ ನಿಂತು ಬೊಟ್ಟು ಇಟ್ಕೋತೀಯ. ಇವತ್ತದನ್ನೂ ಇಟ್ಕೊಂಡಿಲ್ಲ. ಸರಿಯಮ್ಮ, ನೀನು ಚಿಕ್ಕ ಚಿಕ್ಕ ವಿಷಯಕ್ಕೆ ದೊಡ್ಡದಾಗಿ ಯೋಚನೆ ಮಾಡಬೇಡ. ಪೂರ್ವಿ, ಈಗ ಕತ್ ನೋವು ಕಮ್ಮಿ ಆಯ್ತಾ? ಪರವಾಗಿಲ್ಲ, ಅಂತ ನೋವಂತ ಅನಿಸ್ತಿಲ್ಲ. ಇನ್ನೊಂದು 2-3 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಅಪ್ಪ, ಮಾತ್ರೆ ಎಲ್ಲ ತಗೊಂಡ್ಯಾ? ತಗೊಂಡಮ್ಮ. ಇಲ್ಲಿ ನೋಡಿ, ಮೊದಲು ಸರಿಯಾಗಿ ತಿನ್ನಿ. ಅಮ್ಮನ ಜೊತೆ ಪೂರ್ವಿ ಜೊತೆ ಆರಾಮಾಗಿ ಮಾತಾಡ್ತಾ ಇರಿ. ಹೀಗಾಗೋಗಿದೆ ಅನ್ನೋ ಥರ ಇರಲೇಬೇಡಿ. ಹೀಗಿದ್ರೆ ಆರೋಗ್ಯ ಸರಿ ಹೋಗಲ್ಲ, ಅರ್ಥ ಆಯ್ತಾ? ಏನು ಆಗದೆ ಇರೋ ಹಾಗೆ ಯಾವ ಭಯನೂ ಇಲ್ದಂಗೆ ಹೆಂಗಮ್ಮ ಇರೋದು? ಕಷ್ಟಗಳನ್ನೆಲ್ಲ ತಗೊಂಡು ಬಂದು ನಿನ್ ಮೇಲೆ ಹಾಕ್ಬಿಟ್ವಿ. ಕೆಲಸ ಮಾಡ್ತಿದ್ದೋನು ಕೆಲಸ ಮಾಡೋಕ್ಕಾಗದೇ ಇರೋ ಸ್ಥಿತಿಗೆ ಬಂದ್ಬಿಟ್ಟೆ. ನಿನ್ ಮದುವೆಗೋಸ್ಕರ ಇಟ್ಟಿದ್ದ ಒಡವೆಗಳನ್ನೆಲ್ಲ ಗಿರ್ವಿ ಇಟ್ಬಿಟ್ವಿ. ನೀನ್ ಹೀಗೆ ಕಷ್ಟ ಪಡ್ತಾ ಇದ್ರೆ ನೋಡ್ಕೊಂಡು ಹೇಗಮ್ಮ ಇರೋದು? ಹಬ್ಬಾ ಅಪ್ಪ, ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ಎಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲೇ ಸರಿ ಹೋಗ್ಬಿಡುತ್ತೆ, ಸರಿನಾ? ಅಮ್ಮ, ಅಪ್ಪನ ಹುಷಾರಾಗಿ ನೋಡ್ಕೋ. ಪೂರ್ವಿ, ನಾನು ಬರ್ತೀನಿ. ಅಪ್ಪ, ನಾನು ಬರ್ತೀನಿ. ಹುಷಾರಮ್ಮ. ಬರ್ತೀನಮ್ಮ. ಹುಷಾರು. ಕನಕ, ಎಷ್ಟೊತ್ತು ಅಂತ ನಿನ್ನ ಸೊಸೆ ಆಗಕ್ಕಿನ ಮುಖ ನೋಡ್ಕೊಂತ ಕುಂದಿರ್ತಿದಿ? ಯವ್ವ, ಈ ದಿನ ನಮ್ ಗೋವಿಂದ ಬಂದಿರೋ ಸಂಬಂಧನೆಲ್ಲ ಹಾಳು ಮಾಡ್ಯಾನ್ ಸರಿ. ಈಗ ನನಗ್ ಬೇಕಾಗಿರೋ ಸೊಸಿ, ನನಗ್ ತಕ್ಕಂತ ಸೊಸಿ, ಈ ಮನಿಗ್ ಸೆಟ್ ಆಗೋ ಸೊಸಿ ಬರಕತ್ತಾಳ. ಹೌದೌದು,
ಹುಡುಗಿ ಎಷ್ಟ್ ಚಂದ ಅದಳ್ ನೋಡು. ನಮ್ಮ ಗೋವಿಂದಗ ಹೇಳಿ ಮಾಡಿಸ್ದಾಗ ಅದಳ್ ನೋಡು. ಎಷ್ಟು ಹೇಳಿದ್ರು ಕಮ್ಮಿನ ನೋಡ. ನಿಂದ ತಲೆನೇ ತಲೆ. ನಿನ್ನಲ್ಲಿರೋ ಬುದ್ಧಿವಂತಿಕೆನ ಪಾಲಿಟಿಕ್ಸ್ ಅಲ್ಲಿ ಉಪಯೋಗಿಸಿದ್ರೆ MLA, MP, CM, PM ಅಂತ ಆಗ್ತಾನೇ ಇರ್ತೀಯ. ಅಣ್ಣ, ಆ ರಾಜಕೀಯ ಎಲ್ಲ ನಮ್ಗೆ ಯಾಕೆ ಬೇಕು ಹೇಳ? ಅದು ಬೇಕಂದ್ರ ಬಗ್ಗಿ ನಮಸ್ಕಾರ ಮಾಡ್ಬೇಕ. ನಮಗ ಜುಟ್ ಹಿಡ್ದ ಅಭ್ಯಾಸ, ಕಾಲೆಲ್ಲಿ ಹಿಡಿತೀವಿ. ಅದೂನು ಕರನ ಬಿಡ. ಇಲ್ಲಿ ನಮ್ ವ್ಯಾಪಾರದಾಗಾದ್ರ ನಾವ ರಾಜ, ನಾವ ಮಂತ್ರಿ. ಅದಕ್ಕ ಅಲ್ಲೇನಣ್ಣ ಈ ವ್ಯಾಪಾರ ಬಿಡ್ದಂಗ್ ಮಾಡಾತೀವಿ. ಅದೇನೇ ಆದ್ರೂ ಕೂಡ ಮುಳ್ಳನ ಮುಳ್ಳಿಂದನೇ ತೆಗಿಬೇಕು ಅನ್ನಂಗ ಒಳ್ಳೆ ಪ್ಲಾನ್ ಮಾಡಿದೆ ಕನಕ. ಇಷ್ಟ ದಿನ ನಮ್ ಹುಡುಗ ನಮ್ ಕಣ್ಮುಂದೆನೆ ಓಡಾಡಾಕಿನ ಪ್ರೀತಿ ಮಾಡ್ತಾ ಆಕಿನೇ ಮದ್ವೆ ಆಗ್ತೀನಿ ಅಂತ ಪ್ಲಾನ್ ಮಾಡಿ ನಮ್ಗೆ ಯಾವ ಅನುಮಾನನು ಬರ್ದ ಹಂಗ ಇಷ್ಟ ದಿವ್ಸ ಹೆಂಗ ಮ್ಯಾನೇಜ್ ಮಾಡೋದ್ ನೋಡ್ಯಾನ. ಅವ ಎಷ್ಟ ಮುಚ್ಚಿಡಕ್ ನೋಡಿದ್ರು ನನ್ನ ಕನಕನ ಕಂಟ್ರೋಲ್ನಾಗ ತಪ್ಪಿಸ್ಕೊಳಕ್ ಆಗುದ ಇಲ್ಲ. ಅದಕ್ಕೆ ಅಲ್ವಾ ಅವನ ಕೈಯಿಂದ ಅವನ ಕಣ್ಣೆ ಚುಚ್ಕೊಳ ಹಂಗ ಹೆಣ್ ತೋರ್ಸೋ ಶಾಸ್ತ್ರ, ನಿಶ್ಚಿತಾರ್ಥ, ಅವನ ಮದ್ವಿ ಎಲ್ಲ ಅವನು ಪ್ರೀತಿಸಿರೋ ಹುಡುಗಿ ಕೈಯಿಂದ ಮಾಡ್ಸೋ ಹಂಗ ಫಿಟ್ಟಿಂಗ್ ಇಟ್ಲು ನಮ್ ಕನಕ. ಕನಕಲಕ್ಷ್ಮಿ, ಒಂದ್ ಸಲ ನಾ ಹೇಳೋ ವಿಚಾರನ ಯೋಚನೆ ಮಾಡು. ಈಗ ಗೋವಿಂದ್ಗ ಹೆಣ್ ತೋರ್ಸುದು, ನಿಶ್ಚಿತಾರ್ಥ, ಮದ್ವಿ ಇವೆಲ್ಲ ಆ ಹುಡುಗಿ ಕೈ ಮ್ಯಾಗ ನಡಿಬೇಕು ಅನ್ನೋದು ಅವಶ್ಯ ಐತಾ? ನಾಳೆ ಹೆಚ್ಚು ಕಡಿಮೆ ಆದ್ರ ಪರಿಸ್ಥಿತಿ ಹೆಂಗ್ ಹೇಳು? ನಾನ್ ಇದನ್ನ ಎಲ್ಲ ಪ್ಲಾನ್ ಮಾಡೇ ಮಾಡಾತೀನಿ ಅವ್ವ. ಶತ್ರು ಯಾವಾಗ್ಲೂ ನಮ್ ಕಣ್ ಮುಂದ ಇರ್ಬೇಕ. ಆಗ ಏನ್ ನಡೀತೈತಿ ಏನಿಲ್ಲ ಅನ್ನೋದ ನಮಗ ಸಿನಿಮಾ ಸ್ಕ್ರೀನ್ ಮ್ಯಾಗ ಕಾಣಿಸ್ದಂಗ ಕ್ಲಿಯರ್ ಆಗಿ ಕಾಣಿಸ್ತದ. ಅದ ನಮ್ ಕಣ್ಣಿಗ್ ದೂರ ಇರ್ತಾರ ಅನ್ಕೋ, ಕೊರೋನಾ ವೈರಸ್ ತರ ಯಾವಾಗ ನಮ್ ಒಳಗ್ ಹೋಗಿ ಪ್ರಾಣ ತೆಗಿತೈತಿ ತಿಳಿವಲ್ದ. ಅದಕ್ಕ ಕಳ್ಳನ್ ಕೈಗ ಕೀಲಿ ಕೊಟ್ಟಂಗ ಆ ಆಕ್ಸಿಡೆಂಟ್ ಕೈನಾಗ ನನ್ನ ಮಗನ ಮದ್ವಿ ಮಾಡ್ಸಾತೀನಿ. ನನ್ನ ಮಗ ನನಗ ಮಾತು ಕೊಟ್ಟಾನ. ಅವ ಎಂತ ಪರಿಸ್ಥಿತಿನಾಗೂ ಮಾತು ತಪ್ಪಲ್ಲ. ಮಾತಿಗೆ ತಪ್ಪಿದ್ರ ನಾ ಏನು ಮಾಡ್ತೀನಂತ ಈಗ ಒಂದ್ ಸಾರಿ ವಿಷ ಕುಡ್ದಂಗ ನಟಿಸಿ ಅವನಿಗ ತೋರ್ಸಿನಿ. ಅವ ನೋಡಿದ್ರ ನಾನ್ ನಿಜವಾಗ್ಲೂ ವಿಷ ಕುಡ್ದೀನಿ ಅಂತ ನಂಬಕತ್ತಾನ. ಹಂಗ ಅವಸರ ಬಿತ್ತಂದ್ರ ಖರೇನ ನಾ ವಿಷ ಕುಡಿತೀನಿ. ಆದ್ರ ಅಷ್ಟು ಸುಲಭವಾಗಿ ಸಾಯಂಗಿಲ್ಲ. ಆ ಸೊಕ್ಕಿನ ಹುಡುಗಿಗೆ ನಮ್ ಹುಡುಗನ ಮ್ಯಾಗ ಮನಸ್ಸಿದ್ರ ಈ ಕೆಲ್ಸ ಎಲ್ಲ ಮಾಡ್ತಾ ನೋವು ಪಡ್ತಾ ಚಿತ್ರ ಹಿಂಸೆ ಅನುಭವಿಸ್ತಿದ್ರ ಆಕಿ ಸೊಕ್ಕು ಇಳಿತೈತಿ. ಆಕಿ ಮ್ಯಾಲ ನನಗಿರೋ ಸಿಟ್ಟಿಗಿ ಆಕಿ ಮೇಲ್ ಸೇಡ್ ತೀರ್ಸ್ಕೋಬೇಕ. ಆಕಿ ನನ್ನ ಅಹಂಗ ಪೆಟ್ಟು ಕೊಟ್ಟಾಳ. ಏಟ್ ಮರಿಬೇಕ ಅನ್ಕೊಂಡ್ರ ಮರಿಯಾಕ ಆಗಂಗಿಲ್ಲ ನನಗ. ನನ್ ಹತ್ರನ ದುಡ್ಡು ವಸೂಲ್ ಮಾಡ್ಯಾಳ. ನನಗ ಎದುರು ಮಾತಾಡ್ಯಾಳ. ನನಗ ಸವಾಲ್ ಹಾಕ್ಯಾಳ. ಇಲ್ಲಿ ತನ ನಾ ಬೆಳೆದು ನನಗ್ ಬುದ್ಧಿ ಬಂದಾಗಿಂದ ಯಾರ ನನಗ್ ಪ್ರಶ್ನೆ ಮಾಡಾರೇನ? ಈಗ ನಾ ಆಕಿ ಜೀವನಕ್ಕ ಕೊಟ್ಟಿನ್ ನೋಡ ಸವಾಲ್. ಇನ್ ಮ್ಯಾಲ ಆಕಿ ಜೀವನ ದಿನ ಗಂಡಾಂತರ ಆಯುಷ್ಯ ಕಮ್ಮಿ ಅನ್ನೋಂಗ ಆಕೇತಿ. ಅದಕ್ಕ ಜೊತೆಯಾಗಿ ನಮ್ಮ ಕಡೆ ಸಾಲಾನು ಮಾಡ್ಯಾಳಲ್ಲ. ತಿಂಗಳಾಗ್ಲಿ ಆಮೇಲೆ ಹೇಳ್ತೀನ ಆಕಿನ ವಿಚಾರ. ತಂಗ್ಯವ್ವ, ಇಷ್ಟಕ್ಕೂ ಗೋವಿಂದಂಗೆ ಹುಡುಗಿ ಫೋಟೋ ತೋರಿಸ್ದ್ಯಾನ? ತೋರ್ಸೋಣ. ಒಂದ್ ಸಾರಿ ಕರಿ ನೀನ್ ಅಳಿಯನ್ನ. ಗೋವಿಂದ, ಲೇ ಗೋವಿಂದ, ಬೇಗ ಬಾ. ಏನ್ ಮಾವ? ನನಗೇನಿರುತ್ತೆ ಕೆಲಸ ನಿನ್ನ ಹತ್ರ? ಹಾಕಿ ಕರ್ದಿದ್ದ. ಏನಪ್ಪ ಗೋವಿಂದ, ಅಮ್ಮನ್ ನೋಡಿ ಹಿಂಗ್ ಸಪ್ಗಾದಿ ಯಾಕ? ನಾನು ನಿನ್ ಹೆತ್ತ ತಾಯಿ. ಏನ್ ಮಾಡಿದ್ರು ನೀನ್ ಒಳ್ಳೇದಕ್ಕಂತನ ಮಾಡ್ತೀನಿ. ಈಗ ನಿನಗ ಕಷ್ಟ ಅಂತ ಅನ್ಸಿರ್ಬೋದ, ಆದ್ರ ನಾಳೆ ಸುಖದಾಗಿದ್ದಾಗ ಈ ಅವ್ವನ್ ಬೆಲೆ ನಿನಗ್ ಗೊತ್ತಾಗ್ತೈತಿ. ಇಲ್ಲ ಅಮ್ಮನ್ ಮಾತ್ ಕೇಳಂಗಿಲ್ಲ, ನಿನಗಿಷ್ಟ ಬಂದಂಗ್ ಮಾಡ್ತೀನಿ ಅಂದ್ರೆ ಹೋಗ. ಆದ್ರ ಈ ಅಮ್ಮಂಗೆ ಏನಾದ್ರೂ ನೀ ತಲೆ ಕೆಡ್ಸ್ಕೋಬೇಡ. ನನ್ ಶವ ಕೂಡ ಮುಟ್ಟಬೇಡ. ಅದ ನೆನ್ಪಿಟ್ಕೋ. ಅಮ್ಮ ಪ್ಲೀಸ್ ಆತರ ಮಾತಾಡ್ಬೇಡ ಅಮ್ಮ. ನಾ ಏನ್ ನಿನಗ್ ನೋವು ಮಾಡಕ್ ಹೇಳತ್ತಿಲ್ಲೋ? ಹೆತ್ತ ಮಗ ನನ್ನ ಮಾತ್ ಕೇಳಂಗಿಲ್ಲ,
ನಾ ಅವಂಗ ಒಳ್ಳೇದ್ ಹೇಳಕ್ ಹೋದ್ರು ಕೂಡ ನಂಬ್ತಿಲ್ಲ ಅಂದ್ಮ್ಯಾಗ ತಡಿಯಕ್ ಆಗ್ತಿಲ್ಲ ನನಗ. ಎಷ್ಟೇ ಆಗ್ಲಿ ಇದ್ ಹೆತ್ತ ತಾಯಲ್ಲೇನ, ಆ ನೋವ್ನಾಗ ಬದುಕೋದಕ್ಕಿನ್ನ ಸಾಯೋದು ಸರಿ ಅನ್ಕೊಂಡೆ ನಾನ್. ಅಮ್ಮ ಪ್ಲೀಸ್ ಇನ್ನೊಂದ್ಸಲ ಆ ಥರ ಮಾತಾಡ್ಬೇಡ. ಕನಕಲಕ್ಷ್ಮಿ, ಆ ಹುಡುಗ ಏನೇನೋ ಹೇಳಿ ಬ್ಯಾಸರ ಮಾಡಬೇಡ. ಹುಚ್ಚುಚ್ಚಂಗೆ ಏನೇನೋ ಮಾತಾಡ್ತೀಯಲ್ಲ, ಯಾಕೆ ಅವನ್ನ ಕರೆದಿದಿ ಅದನ್ನಷ್ಟ ಹೇಳು. ಆ, ಏನಿಲ್ಲ ಗೋವಿಂದ, ನೀನ ಮದುವೆ ಆಗೋ ಹುಡುಗಿ ಫೋಟೋ ತೋರಿಸ್ಬೇಕಲ್ಲ. ಹುಡುಗಿ ನೋಡಕ್ ಹೋಗಕ್ ಮುಂದ ನೀ ಒಂದ್ಸಾರಿ ಫೋಟೋ ನೋಡ್ದಿ ಅಂದ್ರ ಚಲೋ ಇರ್ತೈತಂತ. ತಗೋ ಫೋಟೋ ನೋಡ. ನೋಡೋ ಕಂದ, ಕವರ್ ಕೈಯಾಗ ಹಿಡ್ಕೊಂಡು ನೋಡ್ಲಿಲ್ಲ ಅಂದ್ರ ಹೆಂಗ? ನೀನ್ ನೋಡ್ಲಿ ಅಂತಾನ ಕೊಟ್ಟಿರೋದು.